forever on fire. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ನೆಲ ಮಹಡಿಯಲ್ಲಿದ್ದಂತ ಬೈಕು ಕಾರುಗಳ ಅರ್ಧ ಮುಳುಗಡೆ ಆಗ್ಬಿಟ್ಟಿದೆ. ಅಪಾರ್ಟ್ಮೆಂಟ್ ಆವರಣದಲ್ಲಿ ಸಂಗ್ರಹವಾದ ಅಪಾರ ಪ್ರಮಾಣದ ನೀರು ಮಳೆ ನೀರಿನಿಂದಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಬೆಂಗಳೂರಿನ ಬಹುತೇಕ ಕಡೆಯಲ್ಲಿ ಇವತ್ತಿನ ಪರಿಸ್ಥಿತಿ ಇದೆ. ಇದು ಯಲಹಂಕದಲ್ಲಿ ವಿಹಾರ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿ ಆದಂತ ಅವಾಂತರ. ನೆಲ ಮಹಡಿಯಲ್ಲಿದ್ದಂತ ಬೈಕು ಕಾರುಗಳು ಅರ್ಧ ಮುಳುಗಡೆ ಆಗ್ಬಿಟ್ಟಿದೆ. ಅಪಾರ್ಟ್ಮೆಂಟ್ನ ಆವರಣದಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹ ಆಗಿದೆ. ಅದನ್ನ ಹೊರಗೆ ಹಾಕುವಂತ ಕೆಲಸವನ್ನ ಇದೀಗ ಮಾಡಲಾಗ್ತಾ ಇದೆ. ಮಳೆ ನೀರಿನಿಂದಾಗಿ ಅಲ್ಲಿನ ನಿವಾಸಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಮನೆಯಿಂದ ಹೊರಗೆ ಬರೋದಕ್ಕೂ ಆಗದೆ, ಮನೆ ಒಳಗೂ ಇರೋದಕ್ಕಾಗದೆ, ವೆಹಿಕಲ್ಸ್ ಗಳನ್ನ ಸೇವೂ ಮಾಡೋಕ್ಕಾಗದೆ ಹಾಳಾಗಿರೋದನ್ನ ನೋಡಿಕೊಂಡು ಸುಮ್ಮನೆ ಇರಬೇಕಾದಂತ ಪರಿಸ್ಥಿತಿ. ನಿನ್ನೆ ಸುರಿದಂತ ಭಾರೀ ಮಳೆಯಿಂದ ಇಷ್ಟೆಲ್ಲ ಅವಾಂತರಗಳು ಬೆಂಗಳೂರಿನಲ್ಲಿ ಆಗಿದೆ. ಯಲಹಂಕ ಬೆಂಗಳೂರಿನಲ್ಲಿ ಕೆಲವು ಫ್ಲಾಟ್ಸ್ಗಳಿಗೆ ನೀರು ನುಗ್ಗಿಬಿಟ್ಟಿದೆ. ವೆಹಿಕಲ್ಸ್ ಎಲ್ಲ ನೀರಿನಲ್ಲಿ ಅರ್ಧ ಮುಳುಗಡೆ ಆಗ್ಬಿಟ್ಟಿದೆ. ಬಹುತೇಕ ಭಾಗಗಳಲ್ಲಿ ಇದೇ ತರದೊಂದು ಪರಿಸ್ಥಿತಿ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈ ಪಾರ್ಕಿಂಗಿಗೆ ಅಂತ ಇರುತ್ತಲ್ಲ, ಆ ಭಾಗದಲ್ಲಿ ಕಂಪ್ಲೀಟ್ ಆಗಿ ನೀರು ಆವರಿಸ್ಕೊಂಡಿರೋದು. ಕಾರು ಬೈಕುಗಳೆಲ್ಲ ಹಾನಿ ಆಗ್ಬಿಟ್ಟಿದೆ. Completely broken, Nile? Completely gone now. Completely gone. All the walls are What's gone. going to happen for that transformer over there? What's going to be that ಅದು ಹೈಟ್ ಫುಲ್ ಜಾಸ್ತಿ ಇರಲಿಲ್ಲ ಇದೆ. ಅದು ಕೀಳು ನನಗೆ ಡೇಂಜರ್. ಕರೆಂಟ್ ಬೀಳ್ತು ಬೇರೆ. வண்டி மாட்டிச்சாங்க. வண்டி எடுத்துட்டு கம்ப தெரியுது ಅಂತ சொல்லிட்டு ಯಾಕಂದ್ರೆ look at this. They are not able to take the car also now. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ನೀರು ಆವರಿಸ್ಕೊಂಡಿದೆ ಅಂತ. ಇದು ಒಂದು ಭಾಗದ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಆದ್ರೆ ಇವತ್ತು ಬಹುತೇಕ ಬೆಂಗಳೂರಿನಲ್ಲಿ ಕೆಲವು ಫ್ಲಾಟ್ಸ್ಗಳು, ಕೆಲವು ಮನೆಗಳು, ಕೆಲವು ಅಂಗಡಿಗಳಿಗೆ ಇದೇ ತರ ನೀರು ನುಗ್ಗಿದೆ. ಇದರಿಂದ ಸಿಕ್ಕಾಪಟ್ಟೆ ಹಾನಿ ಕೂಡ ಆಗಿದೆ. ಇದು ಯಲಹಂಕದಲ್ಲಿ ಆಗಿರುವಂತ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇರೋದು. ಈ ಕೆಳಗಡೆ ನಿಲ್ಸಿರ್ತಾರಲ್ಲ ಪಾರ್ಕಿಂಗ್ ಅಲ್ಲಿ, ಆ ಕಾರ್ಗಳು ಮತ್ತು ಬೈಕು ಇದೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿರೋದ್ರಿಂದ, ಅರ್ಧ ಭಾಗ ಮುಳುಗಿರೋದ್ರಿಂದ ಎಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ.